ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡಿ. ಸರ್, ರೈಲ್ವೆ ಇಲಾಖೆಯಿಂದ ಯಾವುದಾದ್ರು ಹುದ್ದೆಗಳು ಕಾಲ್ಫರ್ಮ್ ಆಗಿದೆಯಾ, ನೋಟಿಫಿಕೇಷನ್ ಬಂದಿದ್ರೆ ದಯವಿಟ್ಟು ತಿಳಿಸಿ ಕೊಡಿ ಅಂತ. ಅಂಥವ್ರಿಗೆಲ್ಲ ಸಿಹಿ ಸುದ್ದಿ, ಗುಡ್ ನ್ಯೂಸ್. ಯಾಕೆ ಅಂದರೆ ರೈಲ್ವೆ ಇಲಾಖೆಯಿಂದ ರೈಲ್ವೆ ಅಪ್ರೆಂಟಿಸ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಕಾಲ್ಫರ್ಮ್ ಆಗಿದೆ. ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ರಿಗೂ. ಮತ್ತು ಒಂದು ಸುವರ್ಣ ಅವಕಾಶ. ಜಸ್ಟ್ ನೀವು 10th ಪಾಸ್ ಆಗಿತ್ತು ಅಂದರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು. ಹೇಗೆ ಅರ್ಜಿ ಸಲ್ಲಿಸೋದು, ಆನ್ಲೈನಲ್ಲಿ ವಿದ್ಯಾ ಅರ್ಹತೆಗಳೇನು, ಕೊನೆ ದಿನಾಂಕ ಯಾವಾಗ, ಫೀಸ್ ಹೆಂಗೆ ಪೇ ಮಾಡೋದು, ಎಲ್ಲ ಕಂಪ್ಲೀಟ್ ಮಾಹಿತಿ, ಸೆಲೆಕ್ಷನ್ ಹೆಂಗಾಗುತ್ತೆ, ಎಲ್ಲ ಮಾಹಿತಿನೂ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಯಾರು 10th ಮುಗಿಸಿದರೆ, ಪಾಸ್ ಆಗಿದರೆ, ರೈಲ್ವೆ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬೇಕು ಅಂತ ಇದ್ದರೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಹೊಸಬ್ರೇನಾರು ನೋಡ್ತಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋಸ್ನ ಸ್ಟಾರ್ಟಿಂಗಿಂದ ಎಂಡಿನ ತನಕ ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಮಾಹಿತಿಗಳು ಮಿಸ್ ಆಗ್ತವೆ. ಮತ್ತು ಯಾರು ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಕೊಡಿ ಫಸ್ಟು ವೀಡಿಯೋಗೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ನಾನು ಹೇಳಿದಾಗೆ ರೈಲ್ವೆ ಅಪ್ರೆಂಟಿಸ್ ಹುದ್ದೆಗಳಿಗೆ ಸರ್ಕಾರದಿಂದ ನೋಟಿಫಿಕೇಷನ್ ಕಾಲಾಗಿದೆ ಅಂತ. ಹಾಗೆಯೇ ಯಾವಾಗಿಂದ ಕಾಲಾಗಿದೆ ಅಂದರೆ ಇದು ನಿನ್ನೆ ಕಾಲಾಗಿರೋದು. ಅರ್ಜಿ ಯಾವಾಗ ಸಲ್ಲಿಸ್ಬೋದು ಅಂತ ನೋಡೋದಾದರೆ ನೀವು ನಾಳೆ ಫೆಬ್ರವರಿ 21ರಿಂದ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಹಾಗೆಯೇ ಕೊನೆ ದಿನಾಂಕ ಯಾವಾಗ ಅಂದರೆ ನೆಕ್ಸ್ಟ್ ತಿಂಗಳು 23 ತನಕ ಕೊನೆ ದಿನಾಂಕ ಇರುತ್ತೆ. ಅದರೊಳಗೆ ಅರ್ಜಿನ ಸಲ್ಲಿಸ್ಬೇಕು. ಹಾಗಾದ್ರಿಂದ ನೀವು ಈ ತಿಂಗಳೊಳಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ. ಯಾಕೆಂದರೆ ಕೊನೆ ಡೇಟಲ್ಲಿ ನೀವೇನಾದರೂ ಅರ್ಜಿನ ಸಲ್ಲಿಸೋಕ್ಕೆ ಹೋದರೆ ಕೆಲವು ಸರ್ವರ್ ಇಶ್ಯೂಯಿಂದ ಅರ್ಜಿ ತಗೊಳ್ಳೋದಿಲ್ಲ. ಆದ್ದರಿಂದ ಎಷ್ಟಾಗುತ್ತೆ ಈ ತಿಂಗಳ ಒಳಗಡೆ ಸಲ್ಲಿಸಿ. ಮತ್ತು ಯಾರು 10th ಮುಗಿಸಿದರೆ ಅವರು ಈ ಒಂದು ಅರ್ಜಿನ ಸಲ್ಲಿಸಿ, ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬೇಡಿ. ಮತ್ತು ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಏನು ಎಲಿಜಿಬಿಲಿಟಿ ಇರಬೇಕು, ವಿದ್ಯಾರ್ಹತೆ ಅಂತ ನೋಡೋದಾದರೆ 10+2 ಅಂದರೆ ನಿಮಗೆ SSLC ಕಡ್ಡಾಯವಾಗಿ ಕಂಪ್ಲೀಟ್ ಆಗಿರಬೇಕು. ಅದ್ರ ಜೊತೆಗೆ ಟೆಕ್ನಿಕಲ್ ಕೋರ್ಸು ITI ಅಥವಾ ಡಿಪ್ಲೊಮಾ ಯಾವುದಾದ್ರೂ ಆಗಿತ್ತು ಅಂದರೆ ಈ ಒಂದು ಎಕ್ಸಾಮ್ಗೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತೀರ. ಮತ್ತು ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು, ಈ ಒಂದು ಹುದ್ದೆಗೆ ಅಂತ ನೋಡೋದಾದರೆ ಪೋಸ್ಟು ನಂಬರ್ ಆಫ್ ಪೋಸ್ಟ್ ಎಷ್ಟು ಅಂತ ನೋಡೋದಾದರೆ 5349. ಟೋಟಲು 5349 ಹುದ್ದೆಗಳು, ಪೋಸ್ಟ್ಗಳು ಈ ಒಂದು ರೈಲ್ವೆ ಅಪ್ರೆಂಟಿಸ್ ಹುದ್ದೆಗೆ ಕಾಲ್ಫರ್ಮ್ ಆಗಿದೆ ಈ ಪೋಸ್ಟ್ಗಳು. ಮತ್ತು ಹಾಗೇ ಇದಕ್ಕೆ ನೀವು ಫೀಸು, ಅಪ್ಲಿಕೇಶನ್ ಫೀಸು ಎಷ್ಟು ಕಟ್ಟಬೇಕಾಗತ್ತೆ ಅಂದರೆ ನೀವೇನಾದ್ರು SC ST OBC ಕ್ಯಾಟಗರಿ ಆಗಿದ್ದರೆ ನಿಮಗೆ ಯಾವುದೇ ರೀತಿ ಫೀಸ್ ಇರೋಲ್ಲ, ಫ್ರೀ ಇರುತ್ತೆ. ಅದು ಬಿಟ್ಟು ಬೇರೆ ಕ್ಯಾಟಗರಿ ಅವರಿಗೆ ₹100 ಇರುತ್ತೆ ಅಪ್ಲಿಕೇಶನ್ ಫೀಸು. ಮತ್ತು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ತೀರಾ. ಮತ್ತು ಆಯ್ಕೆ ಹೆಂಗೆ ಮಾಡ್ತಾರೆ, ಸೆಲೆಕ್ಷನ್ ಹೇಗಾಗುತ್ತೆ ಪ್ರೋಸೆಸ್ಸು ಅಂತ ನೋಡೋದಾದರೆ ಸೆಲೆಕ್ಷನ್ ಹೇಗಿರುತ್ತೆ ಅಂದರೆ ನೀವು SSLCಲಿ ಏನು ಪರ್ಸೆಂಟೇಜ್ ಸ್ಕೋರ್ ಮಾಡಿರ್ತೀರ, ಮತ್ತು ಹಾಗೆಯೇ ITIಯಲ್ಲಿ ಏನು ಸ್ಕೋರ್ ಮಾಡ್ತೀರ, ಎರಡರೂ 50% ತೊಗೊಂಡು ಟೋಟಲ್ ಮಾಡಿ ನಿಮಗೆ ಮೆರಿಟ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ, ಫೈನಲ್ ಲಿಸ್ಟು. ನಂತರ ನೀವೊಂದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಅದನ್ನು ಮಾಡಿ ಹುದ್ದೆನ ಕೊಡ್ತಾರೆ ನಿಮಗೆ. ಆದ್ದರಿಂದ SSLC ಪ್ಲಸ್ ITI ಆಗಿದ್ದರೆ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿ. ಮತ್ತು ನೆಕ್ಸ್ಟು ಯಾವಾಗ ಶಾರ್ಟ್ ಲಿಸ್ಟು ಫೈನಲ್ ಲಿಸ್ಟ್ ಮಾಡ್ತಾರೆ ತಿಳಿಸ್ಕೊಡ್ತೀನಿ. ನಿಮಗೇನಾದ್ರೂ ಆನ್ಲೈನಲ್ಲಿ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋಕ್ಕೆ ಗೊತ್ತಾಗದೇ ಇದ್ದರೆ ಅಥವಾ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಗೊತ್ತಾಗದೇ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಅರ್ಜಿ ಸಲ್ಲಿಸೋದು ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅರ್ಜಿ ಹೇಗೆ ಸಲ್ಲಿಸೋದು, ಈ ಒಂದು ಹುದ್ದೆಗೆ ಯಾವ ಥರ ಸಲ್ಲಿಸಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಇದೇ ಥರ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.